ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯಂತ್ ವ್ಲಾಗ್ಸ್. ನಮಸ್ಕಾರ ಎಲ್ರಿಗೂ. ಇಂದಿನ ವಿಡಿಯೋದಲ್ಲಿ ಭಕ್ತಿ ಮಾರ್ಗದ ಮಹಾನ್ ಕವಿ ಆಗಿರುವಂತಹ ಶ್ರೀರಾಮನ ಪರಮ ಭಕ್ತರು ಮತ್ತು ರಾಮಚರಿತ ಮಾನಸ ಎನಿಸುವ ಅಮೋಘ ಕಾವ್ಯದ ರಚನೆಕಾರರಾದ ತುಳಸಿದಾಸ್ ಅವರ ಜೀವನ, ಸಾಧನೆ ಮತ್ತು ಸಾಹಿತ್ಯದ ಬಗ್ಗೆ ತಿಳಿಯೋಣ. ತುಳಸಿದಾಸನಿಗೆ ಹನುಮನ ಚರಿತ್ರೆ ಹೇಗೆ ಉಂಟಾಯಿತು ಅನ್ನೋದು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಿದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಅವರ ಹನುಮನ ದರ್ಶನ ಹೇಗಾಯಿತು ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ಹೇಳಿದ್ದೀನಿ. ದಯವಿಟ್ಟು ಎಲ್ಲಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಪ್ರಪಂಚದ ಮೊದಲ ಕವಿ ಎಂದರೆ ವಾಲ್ಮೀಕಿಗಳು. ಅವರು ಬರೆದ ಮೊದಲ ಗ್ರಂಥವೇ ಶ್ರೀಮದ್ ರಾಮಾಯಣ. ರಚನೆ ಸಂಸ್ಕೃತದಲ್ಲಿ ಇದ್ದುದರಿಂದ ಕೆಲವೇ ವರ್ಗಗಳಿಗೆ ಮಾತ್ರ ಸೀಮಿತಗೊಂಡಿತ್ತು. ಜಗತ್ತಿಗೆ ರಾಮಾಯಣವನ್ನು ತಲುಪಿಸಬೇಕೆಂಬ ಕಾರಣಕ್ಕಾಗಿ ಜನಿಸಿದವರು ತುಳಸಿದಾಸರು. ಇವರ ಮೂಲ ಹೆಸರು ಗೋಸ್ವಾಮಿ ತುಳಸಿದಾಸ್ ಎಂದು. ಉತ್ತರ ಪ್ರದೇಶದ ಬಂಡ ಜಿಲ್ಲೆಯ ಪರಾಶರ ಗೋತ್ರದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ತಾಯಿ ಹುಲ್ಸಿ, ತಂದೆ ಆತ್ಮಾರಾಮ್ ದುಬೆ. ತುಳಸಿದಾಸರು ಚಿಕ್ಕಂದಿನಿಂದಲೇ ರಾಮನ ದೈವಭಕ್ತರಾಗಿದ್ದರು. ಇವರ ಪ್ರಮುಖ ಕೃತಿಯು ರಾಮಚರಿತಮಾನಸ ಎಂದು. ತುಳಸಿದಾಸರು ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ್ದರಿಂದ ನತದೃಷ್ಟರು ಎಂದಾಗಿತ್ತು. ಚಿಕ್ಕಂದಿನಲ್ಲೇ ತಂದೆ ತಾಯಿ ಕಳೆದುಕೊಂಡರು. ಮುಂದೆ ಅವರನ್ನು ಸಾಕಿ ಸಲುಹಿದ ದಾಸಿಯು ಸತ್ತು ಹೋದಳು. ನತದೃಷ್ಟ ಮಗುವೆಂದು ಅನಾಥವಾದ ಮಗುವಿಗೆ ಊರಿನವರ್ಯಾರೂ ಅನ್ನ ಕೊಡಲಿಲ್ಲ. ಮಗು ಹಸಿವಿನಿಂದ ಬೀದಿಯಲ್ಲಿ ಅಲೆಯುತ್ತಿತ್ತು. ಸಾಕ್ಷಾತ್ ಪಾರ್ವತೀದೇವಿಗೆ ಪ್ರತಿಭಾಶಾಲಿ ಮಗುವಿನ ಬಗ್ಗೆ ಕರುಣೆ ಬಂದು ಆಕೆ ಒಬ್ಬ ಬ್ರಾಹ್ಮಣ ಮಹಿಳೆ ವೇಷದಲ್ಲಿ ಬಂದು ಮಗುವಿಗೆ ಕೈತುತ್ತು ತಿನ್ನಿಸುತ್ತಿದ್ದಳು. ಲೋಕ ಕಲ್ಯಾಣಕ್ಕಾಗಿ ಈ ಬಾಲಕನ ಜನ್ಮವಾದುದು ಎಂಬುದು ಗುರುಗಳಾದ ನರಹರಿಯವರೊಂದಿಗೆ ಪರಮೇಶ್ವರನಿಂದ ಪ್ರೇರಣೆಯಾಗಿ ಮಗುವನ್ನು ಕರೆತಂದು ರಾಮಭೋಲ ಎಂದು ಹೆಸರಿಟ್ಟು ಅಯೋಧ್ಯೆಗೆ ಕರೆತಂದರು. ಉಪನಯನ ಸಂಸ್ಕಾರವನ್ನು ಮಾಡಿದರು. ಯಜ್ಞೋಪವೀತ ಧಾರಣೆಯಾಗುತ್ತಿದ್ದಂತೆ ರಾಮಭೋಲ ತಾನಾಗಿಯೇ ಗಾಯತ್ರಿ ಮಂತ್ರವನ್ನು ಹೇಳತೊಡಗಿದ. ನಂತರ ನರಹರಿ ಗುರುಗಳು ರಾಮನ ಉಪದೇಶವನ್ನು ಮಾಡಿ ವಿದ್ಯಾಭ್ಯಾಸವನ್ನು ಮಾಡಿಸುತ್ತಾ ರಾಮಚರಿತವನ್ನು ಬೋಧಿಸುತ್ತಾ ಬಂದರು. ಆದರೆ ಅವನು ಶ್ರೀರಾಮಚರಿತೆ ಅರ್ಥವಾಗಲಿಲ್ಲ ಎಂದೇ ಹೇಳುತ್ತಿದ್ದನು. ನಂತರ ಕಾಶಿಯಲ್ಲಿ ಶೇಷ ಸನಾತನ ಗುರುಗಳ ಬಳಿ ಬಿಟ್ಟರು. ಅಲ್ಲಿ ಸರಾಗವಾಗಿ ಎಲ್ಲ ವೇದಾಧ್ಯಯನ ಗ್ರಂಥಗಳನ್ನು ಅಭ್ಯಾಸ ಮಾಡಿದನು. ಈ ಮೊದಲು ಆತ ರಾಮಚರಿತಮಾನಸ ಅರ್ಥವಾಗುತ್ತಿಲ್ಲ ಎಂದು ಹೇಳಿದ್ದು ಗುರುಗಳ ಮುಖೇನ ರಾಮಚರಿತಮಾನಸ ಅದೆಷ್ಟು ಸಾರಿ ಕೇಳಿದರೂ ಅವನಿಗೆ ತೃಪ್ತಿಯಾಗುತ್ತಿರಲಿಲ್ಲ. ಅದಕ್ಕಾಗಿ ಅರ್ಥವಾಗಿಲ್ಲ ಎಂದೇ ಹೇಳುತ್ತಾ ಬಂದಿದ್ದನು ಎಂಬುದು ನಂತರ ತಿಳಿಯಿತು. ತುಳಸಿದಾಸರು ರಾಜಪುರಕ್ಕೆ ಬಂದು ಅಲ್ಲಿ ರಾಮಕಥೆಯನ್ನು ಎಲ್ಲರಿಗೂ ಹೇಳುತ್ತಿದ್ದರು. ಒಂದು ದಿನ ತುಳಸಿದಾಸರು ಹೇಳುವ ರಾಮಕಥೆ ಕೇಳಲು ಎಲ್ಲೆಲ್ಲಿಂದಲೂ ಜನ ಬರುತ್ತಿದ್ದರು. ಭಾರದ್ವಾಜ ಗೋತ್ರದ ಬ್ರಾಹ್ಮಣ ಕುಟುಂಬದವರು ಕಾರ್ತಿಕ ಸ್ನಾನಕ್ಕಾಗಿ ಅಲ್ಲಿಗೆ ಬಂದಿದ್ದರು. ಅವರು ರಾಮಕಥೆ ಕೇಳಿ ಪ್ರಭಾವಿತರಾಗಿ ತುಳಸಿದಾಸರ ಪೂರ್ವಾಪರವನ್ನು ವಿಚಾರಿಸಿ ತಮ್ಮ ಮಗಳು ರತ್ನಾವತಿಯನ್ನು ಕೊಟ್ಟು ವಿವಾಹ ಮಾಡಿದರು. ಗುರು ಹಿರಿಯರ ಆಶೀರ್ವಾದದೊಂದಿಗೆ ವಿವಾಹ ಸಂಪನ್ನವಾಗಿ ಪತ್ನಿ ರತ್ನಾವತಿಯೊಂದಿಗೆ ರಾಜಾಪುರದಲ್ಲಿ ಸಂಸಾರ ಮಾಡಿದರು. ಪತ್ನಿಯು ಸೌಂದರ್ಯಕ್ಕೆ ಮೈಮೆರೆತ ತುಳಸಿದಾಸರು ರಾಮನನ್ನೂ ಮರೆತು ಸಂಸಾರ ಸಾಗರದಲ್ಲಿ ಮುಳುಗಿದರು. ಮುಂದೆ ಪತ್ನಿಯ ಕಾರಣದಿಂದಾಗಿ ಮತ್ತೆ ರಾಮನತ್ತ ಪ್ರಭಾವಿತರಾದರು. ಆ ಸಮಯಕ್ಕೆ ನಿನ್ನ ಚಿತ್ತ ರಾಮನತ್ತ ಇರಲಿ ಎಂದು ಗುರುಗಳು ಹೇಳಿದ ಮಾತು ನೆನಪಿಗೆ ಬಂದಿತ್ತು. ಲೋಕ ಕಲ್ಯಾಣಕ್ಕಾಗಿ ಪತ್ನಿಯನ್ನೂ ತ್ಯಜಿಸಿ ಹೊರಟು ಪ್ರಯಾಗಕ್ಕೆ ಬಂದು ಸನ್ಯಾಸ ಆಶ್ರಮವನ್ನು ಸ್ವೀಕರಿಸಿ ರಾಮದರ್ಶನ ಸಂಕಲ್ಪವನ್ನು ಮಾಡಿದರು. ಪುಣ್ಯಕ್ಷೇತ್ರಗಳ ದರ್ಶನ ಮಾಡುತ್ತಾ ಕಾಶಿಗೆ ತಲುಪಿದರು. ಮುಂದೆ ಮಾನಸ ಸರೋವರಕ್ಕೆ ಹೋದರು. ಅಲ್ಲಿ ಸಾಧು ಸಂತರು ನೆರೆದಿದ್ದು ವಿಷ್ಣು ವಾಹನ ಗರುಡದೇವನ ಇದ್ದು ಕಾಕಭುಷಂಡಿ ಅವರಿಗೆಲ್ಲ ರಾಮಕಥೆಯನ್ನು ಹೇಳುವುದನ್ನು ದಾಸರು ಕೇಳಿದರು. ಇದೆಲ್ಲವೂ ರಾಮಚರಿತಮಾನಸ ರಚನೆಯ ಸಲುವಾಗಿಯೇ ಸಾಕ್ಷಾತ್ ಪರಮೇಶ್ವರನೇ ಮಾಡಿದ ಲೀಲೆಯಾಗಿತ್ತು. ಒಮ್ಮೆ ಕಾಕಭೂಷಂಡಿ ತುಳಸಿದಾಸರಿಗೆ ಕಾಶಿಗೆ ಹೋಗಿ ಅಲ್ಲಿ ರಾಮನ ದರ್ಶನವಾಗುತ್ತದೆ ಎಂದು ತಿಳಿಸಿದರು. ತುಳಸಿದಾಸರಿಗೆ ತನ್ನ ಆರಾಧ್ಯ ದೈವ ರಾಮನನ್ನು ಕಾಣುವ ಬಯಕೆ ಹೆಚ್ಚಾಗಿತ್ತು.
ಇಡೀ ಕೈಲಾಸವನ್ನು ಪ್ರದಕ್ಷಿಣೆ ಮಾಡಿ ಕಾಶಿಗೆ ಬಂದು ರಾಮನಾಮ ಸ್ಮರಣೆ ಮಾಡುತ್ತಾ ಕಾಶಿಯನ್ನೆಲ್ಲ ಸುತ್ತಿದರು. ಕಾಶಿಯಲ್ಲಿರುವ ಎಲ್ಲ ಸ್ನಾನಘಟ್ಟಗಳನ್ನೂ ಸುತ್ತಿದರೂ ರಾಮನ ದರ್ಶನವಾಗಲಿಲ್ಲ. ಅಸ್ಸಿ ಎಂಬ ಘಟ್ಟಕ್ಕೆ ಬಂದರು. ಅಲ್ಲಿ ಗರುಡ ದೇವನ ದರ್ಶನವಾಯಿತು. ನಿಷ್ಠೆಯಿಂದ ಪ್ರಯತ್ನಿಸಿದರೆ ರಾಮ ದರ್ಶನವಾಗುತ್ತದೆ ಎಂದು ಗರುಡ ದೇವ ತಿಳಿಸಿದಾಗ ತುಳಸೀದಾಸರಿಗೆ ತಮ್ಮ ಜನ್ಮದ ಕಾರಣ ಅರ್ಥವಾಗಿ ಜ್ಞಾನೋದಯವಾಯಿತು. ನಿತ್ಯವೂ ರಾಮಕಥಾ ವಾಚನ ಮಾಡಲು ಆರಂಭಿಸಿದರು. ಕಾಶಿಯ ಸುತ್ತಮುತ್ತಲ ಭಕ್ತರೆಲ್ಲ ಬಂದು ಸೇರುತ್ತಿದ್ದರು. ಎಲ್ಲಿ ರಾಮಕಥಾ ಪಠಣ ಇರುವುದೋ ಅಲ್ಲಿ ಹನುಮಂತ ಇರುವನು ಎಂಬಂತೆ ದಿನವೂ ಹನುಮಂತ ಅಲ್ಲಿಗೆ ಬರುತ್ತಿದ್ದ. ಅದು ದಾಸರಿಗೆ ತಿಳಿದಿರಲಿಲ್ಲ. ಅವರು ನಿತ್ಯ ಗಂಗಾ ನದಿಗೆ ಸ್ನಾನ ಸಂಧ್ಯಾ ವಂದನೆಗೆ ಹೋಗುತ್ತಿದ್ದರು. ಅಲ್ಲಿಂದ ಬರುವಾಗ ಒಂದು ತಂಬಿಗೆ ನೀರು ತಂದು ಒಣಗಿದ ಮರಕ್ಕೆ ಹಾಕುತ್ತಿದ್ದರು. ಆದರೆ ಹಾಕುತ್ತಿದ್ದ ನೀರು ಕಾಣದೆ ಒಣಗಿದಂತೆ ಇರುತ್ತಿತ್ತು. ನೀರು ನೆಲದ ಮೇಲೆ ಬೀಳದೆ ಯಾರೂ ಕುಡಿದಂತೆ ಭಾಸವಾಗುತ್ತಿತ್ತು. ಇದು ಹೇಗೆ ಎಂದು ಅಂದುಕೊಳ್ಳುತ್ತಲೇ 21 ದಿನ ಕಳೆದು ಹೋಯಿತು. ಈ ದಿನ ಪರೀಕ್ಷಿಸಲೇಬೇಕೆಂದು ನೀರು ಹಾಕಿ ಮರದ ಹತ್ತಿರ ನಿಂತರು. ಸ್ವಲ್ಪ ಹೊತ್ತಿಗೆ ಆ ಮರದಿಂದ ಪ್ರಕಾಶಮಾನವಾದ ಬೆಳಕು ಬಂದು ಮರದ ತುಂಬ ಎಲೆ ಚಿಗುರಿ ಆ ಮರದಿಂದ ಬ್ರಹ್ಮರಾಕ್ಷಸ ಹೊರಬಂದು ಪ್ರತ್ಯಕ್ಷವಾಯಿತು. ದಾಸರು ರಾಕ್ಷಸನನ್ನು ನೋಡಿ ಒಂದು ಕ್ಷಣ ಭಯದಿಂದ ಕಂಪಿಸಿದರು. ಇಷ್ಟು ದಿನ ಹಾಕುತ್ತಿದ್ದ ನೀರನ್ನು ಈ ರಾಕ್ಷಸ ಕುಡಿಯುತ್ತಿದ್ದೆ ಎಂದು ತಿಳಿಯಿತು. ಬ್ರಹ್ಮರಾಕ್ಷಸ ಮಾತನಾಡಿ, ನೀವು ನನಗೆ ಇಷ್ಟು ದಿನಗಳ ಕಾಲ ನೀರನ್ನು ಕೊಟ್ಟು ನನ್ನ ಬಾಯಾರಿಕೆಯನ್ನು ತಣಿಸಿರುವಿರಿ. ನಿಮಗೆ ಏನು ವರ ಬೇಕೋ ಕೇಳಿ ಕೊಡುತ್ತೇನೆ ಎಂದಿತು. ತುಳಸೀದಾಸರು, ನನಗೆ ರಾಮನ ದರ್ಶನ ಮಾಡಿಸು, ಅದು ಬಿಟ್ಟರೆ ಇನ್ನೇನೂ ಬೇಡ ಎಂದರು. ಬ್ರಹ್ಮರಾಕ್ಷಸ ಹೇಳಿತು, ರಾಮದರ್ಶನ ಮಾಡಿಸುವ ಶಕ್ತಿ ನನಗಿದ್ದರೆ ನಾನೇಕೆ ಬ್ರಹ್ಮರಾಕ್ಷಸನಾಗಿ ಈ ಒಣಮರದಲ್ಲಿ ಇರುತ್ತಿದ್ದೆ ಎಂದು. ರಾಮದರ್ಶನ ಮಾಡಿಸೋ ಶಕ್ತಿ ನನಗಿಲ್ಲ. ಆದರೆ ನಿಮಗೆ ರಾಮದರ್ಶನ ಮಾಡಿಸುವ ಶಕ್ತಿ ಹನುಮಂತನಿಗೆ ಮಾತ್ರ ಸಾಧ್ಯ ಎಂದು ಹೇಳಿತು. ದಾಸರು ಹೇಳಿದರು, ಆ ರಾಮದೂತರ ರಾಮಭಕ್ತ ಅಂಜನಸುತ ಹನುಮಂತನೆಲ್ಲಿ, ನಾನೆಲ್ಲಿ ತಮಾಷೆ ಮಾಡುವೆಯಾ ಎಂದರು. ಆಗ ಬ್ರಹ್ಮರಾಕ್ಷಸ ಹೇಳಿತು, ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ನಿಮ್ಮ ರಾಮಕಥೆ ಕೇಳಲು ಪ್ರತಿನಿತ್ಯ ಹನುಮಂತ ಬರುತ್ತಾನೆ. ಎಲ್ಲಿ ರಾಮನು ಅಲ್ಲಿ ಹನುಮ ಎಂದು ನಿಮಗೆ ತಿಳಿದಿಲ್ಲವೇ ಎಂದು ಕೇಳಿದಾಗ ದಾಸರಿಗೆ ಆಶ್ಚರ್ಯವಾಗಿ, ಪ್ರತಿನಿತ್ಯವೂ ಒಬ್ಬ ವೃದ್ಧರು ಬರುತ್ತಾರೆ, ಅವನೇ ಹನುಮಂತ ಎಂಬುದು ತಿಳಿಯಿತು. ಬ್ರಹ್ಮರಾಕ್ಷಸ ಹೇಳಿತು, ನಿಮ್ಮ ರಾಮಕಥೆಯನ್ನು ಕೇಳಲು ಎಲ್ಲರಿಗಿಂತ ಮೊದಲು ಬಂದು ಎಲ್ಲರಿಗಿಂತ ಯಾರು ಕೊನೆಯಲ್ಲಿ ಹೋಗುತ್ತಾರೋ ಅವರೇ ಆಂಜನೇಯ ಎಂದು. ಆಂಜನೇಯನ ಮೂಲಕ ನಿಮಗೆ ರಾಮ ದರ್ಶನವಾಗುತ್ತದೆ ಎಂದಾಗ ತುಳಸೀದಾಸರಿಗೆ ಆನಂದ ಬಾಷ್ಪ ಹರಿಯಿತು. ಬ್ರಹ್ಮರಾಕ್ಷಸನಿಗೆ, ನಿನಗೆ ಕೋಟಿ ನಮನಗಳು. ನಿನ್ನಿಂದ ನನಗೆ ಬಹಳ ಉಪಕಾರವಾಯಿತು. ಇನ್ನು ಮುಂದೆ ರಾಮಭಕ್ತ ತುಳಸೀದಾಸ ಎಂದು ಹೆಸರು, ಅದರಲ್ಲಿ ನೀನು ಸೇರಿದ್ದಿ ಎಂದು. ಮುಂದೆ ಯಾರಾದರೂ ಭಕ್ತರು ರಾಮಭಕ್ತ ಎಂದು ನನ್ನನ್ನು ನೆನೆಸಿಕೊಂಡರೆ ಮರೆಯದೆ ನಿನ್ನನ್ನು ನೆನಪಿಸಿಕೊಳ್ಳುತ್ತಾರೆ. ನನ್ನ ಹೆಸರು ಎಲ್ಲಿಯ ತನಕ ಇಲ್ಲಿ ಇರುವುದೋ ಅಲ್ಲಿಯ ತನಕವೂ ನೀನೂ ಇರುವೆ. ನನಗೆ ಸಹಾಯ ಮಾಡಿದ ನಿಮಗೆ ಎಂದಿಗೂ ಒಳ್ಳೆಯದೇ ಆಗುತ್ತದೆ ಎಂದು ಮನದುಂಬಿ ಹರಸಿದರು. ಈ ದಿನ ರಾಮಕಥಾ ಸಮಯದಲ್ಲಿ ಅಲ್ಲಿಗೆ ಬಂದ ವೃದ್ಧ ಬ್ರಾಹ್ಮಣ ರೂಪಿ ಆಂಜನೇಯನನ್ನು ತುಳಸೀದಾಸರು ಗುರುತಿಸಿದರು. ತುಳಸೀದಾಸರು ಆಂಜನೇಯನ ಮುಂದೆ ಮಂಡೆಯೂರಿ ಕೈ ಮುಗಿದು ಭಕ್ತಿಯಿಂದ ಪ್ರಾರ್ಥಿಸಿ, ಪ್ರಭು ನನ್ನ ಮೇಲೆ ದಯೆ ತೋರಿ ಎಂದು ಬೇಡಿದರು. ಅವರ ಭಕ್ತಿಗೆ ಮೆಚ್ಚಿ ಆಂಜನೇಯ ತನ್ನ ನಿಜ ರೂಪವನ್ನು ತೋರಿಸಿದನು. ಹೇ ಪ್ರಭು, ದಯಾನಿಧಿಯೇ, ಕರುಣಾಮೂರ್ತಿಯೇ ಆಂಜನೇಯ, ರಾಮಭಕ್ತ, ಸಂಕಟ ಮೋಚನ, ಹನುಮಂತ, ರಾಮದೂತ, ರಾಮದರ್ಶನ ಮಾಡುವ ನನ್ನ ಹಂಬಲವನ್ನು ನೀನೇ ಪೂರೈಸಬೇಕು. ಇದೋ ಕೇಳು, ಶ್ರೀ ಸೀತಾರಾಮಚಂದ್ರರ ಮೇಲಾಣೆ, ನನಗೆ ನೀನೇ ದರ್ಶನ ಮಾಡಿಸಬೇಕು. ನನಗೆ ನಿನ್ನ ಹೊರತು ಇನ್ನಾರೂ ಇಲ್ಲ. ಯಾರ ಬಳಿ ಹೋಗಲಿ ನಾನು, ಹೇಳು ಎಂದು ಬೇಡಿಕೊಂಡರು. ಆಂಜನೇಯನು ಕರುಣೆಯಿಂದ ಹೇಳಿದ, ಮಗು ತುಳಸೀದಾಸ, ಚಿಂತೆ ಮಾಡಬೇಡ. ನೀನು ಶರಣಾಗುವುದಾದರೆ ಪ್ರಭು ಶ್ರೀರಾಮಚಂದ್ರನಿಗೆ ಶರಣಾಗು ಎಂದಾಗ ಹನುಮಂತ, ನಿಮ್ಮ ಕೃಪೆಯಿಲ್ಲದೆ ನಾನು ಹೇಗೆ ದರ್ಶನ ಮಾಡಲಿ ಎಂದು ಹೇಳಿತು. ನೀವು ಕೃಪೆ ತೋರಿ ರಾಮನನ್ನು ತೋರಿಸಲೇಬೇಕು ಎಂದರು. ತುಳಸೀದಾಸ, ಕೇಳು,
ಯಾವ ಭಕ್ತರೇ ಆಗಲಿ ಭಕ್ತಿ ಶ್ರದ್ಧೆಯಿಂದ ಸಂಪೂರ್ಣ ನಂಬಿಕೆಯಿಂದ ಕರೆದು ಆ ರಾಮನಿಂದ ಏನನ್ನೇ ಬಯಸಿದರೂ ರಾಮನೇ ಕರುಣಿಸುತ್ತಾನೆ. ನಾನು ಕೇವಲ ರಾಮ ಭಕ್ತ ಮಾತ್ರ. ನಿನ್ನ ಭಕ್ತಿ ಅಪರಿಮಿತವಾದದ್ದು. ನಿನ್ನ ಆಸೆ ಖಂಡಿತ ಫಲಿಸುತ್ತದೆ ಎಂದನು. ನಿನ್ನ ಜನ್ಮವಾಗಿರುವುದೇ ಒಂದು ವಿಶೇಷ ಕಾರಣದಿಂದ. ಈ ಕೂಡಲೇ ನೀನು ಚಿತ್ರಕೂಟಕ್ಕೆ ಹೋಗು. ಅಲ್ಲಿ ನಿನಗೆ ರಾಮನ ದರ್ಶನವಾಗುತ್ತದೆ ಎಂದಾಗ ತುಳಸಿದಾಸರು, ಹೇ ಪ್ರಭು, ಅಲ್ಲಿ ಹೋಗಲು ನೀನೂ ನನ್ನ ಜೊತೆ ಬರಬೇಕು. ಜೊತೆಯಲ್ಲೇ ಇದ್ದು ರಾಮ ದರ್ಶನ ಮಾಡಿಸುವೆ ಎಂದು ನನಗೆ ಮಾತು ಕೊಡಬೇಕು ಎಂದರು. ಹನುಮಂತ ಹೇಳಿದ, ತುಳಸಿದಾಸ, ನೀನು ರಾಮನಾಮ ಸ್ಮರಣೆಯನ್ನು ಎಲ್ಲೆಲ್ಲಿ ಮಾಡುತ್ತಿರುವೆಯೋ ಅಲ್ಲೆಲ್ಲ ಈ ರಾಮ ಭಕ್ತನು ನಿನ್ನ ಜೊತೆಯಲ್ಲಿ ಇರುತ್ತಾನೆ. ನಿನಗೆ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಹನುಮಂತ ಹರಸಿದನು. ತುಳಸಿದಾಸರ ಕಣ್ತುಂಬಿ ಬಂದಿತು. ಆಂಜನೇಯ ಎಂದು ಹೊಗಳಾಡಿದರು. ಈ ಕಥೆಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಈ ರೀತಿಯ ವಿಡಿಯೋಗಳು ಬೇಕಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.